ಹಲೋ ಎವ್ರಿವನ್. ಮೂರನೇ ಪ್ರಶ್ನೆಯನ್ನ ಗಮನಿಸಿ. ಇವುಗಳಲ್ಲಿ ವರ್ಗ ಸಮೀಕರಣವು ಆಯ್ಕೆಯನ್ನ ಗಮನಿಸಿ. ಎ ಎಕ್ಸ್ ಪ್ಲಸ್ 1 ಇಸ್ ಈಕ್ವಲ್ ಟು 0, ಬಿ ಎಕ್ಸ್ ಇಂಟು ಎಕ್ಸ್ ಪ್ಲಸ್ 1 ಇಸ್ ಈಕ್ವಲ್ ಟು 0, ಸಿ ಎಕ್ಸ್ ಇಂಟು ಎಕ್ಸ್ ಸ್ಕ್ವೇರ್ ಪ್ಲಸ್ 1 ಇಸ್ ಈಕ್ವಲ್ ಟು 0, ಡಿ ಎಕ್ಸ್ ಇಂಟು ಎಕ್ಸ್ ಪ್ಲಸ್ 1 ಇಸ್ ಈಕ್ವಲ್ ಟು ಎಕ್ಸ್ ಸ್ಕ್ವೇರ್ ಅಂತ ಹೇಳಿದ್ದಾರೆ. ಸೊ ಇಲ್ಲಿ ವರ್ಗ ಸಮೀಕರಣವ ಆದರ್ಶ ರೂಪ ಏನಿರುತ್ತೆ ಮಕ್ಕಳೇ, ಎ ಎಕ್ಸ್ ಸ್ಕ್ವೇರ್ ಪ್ಲಸ್ ಬಿ ಎಕ್ಸ್ ಪ್ಲಸ್ ಸಿ ಈಸ್ ಈಕ್ವಲ್ ಟು 0. ಓಕೆ, ಸೊ ಇಲ್ಲಿ ಎ ಏನಾಗಿರುತ್ತೆ, ನಾಟ್ ಈಕ್ವಲ್ ಟು 0 ಆಗಿರುತ್ತೆ. ಸೊ ಅಂದ್ರೆ ಇಲ್ಲಿ ಘಾತ ಎಷ್ಟು, ಮಹತ್ತರ ಘಾತ 2 ಅಲ್ವಾ. ಸೊ ಇಲ್ಲಿ ನಮ್ಗೆ ಕೊಟ್ಟಿರುವ ಆಯ್ಕೆಯನ್ನ ನೋಡ್ಲಿಕ್ಕೆ ಹೋದ್ರೆ, ಸೊ ಮೊದಲನೇ ಆಯ್ಕೆಯನ್ನ ಗಮನಿಸಿ. ಸೊ ಇಲ್ಲಿ ಹೈಯೆಸ್ಟ್ ಡಿಗ್ರಿ ಏನಿದೆ ಮಕ್ಕಳೇ, 1 ಇದೆ. ಸೊ ಹಾಗಾಗಿ ಇದೇನಾಯ್ತು, ರೇಖಾತ್ಮಕ ಸಮೀಕರಣ ಆಯ್ತು. ಹಾಗಾಗಿ ಆಯ್ಕೆ 1 ಕೂಡ ತಪ್ಪಾಗಿದೆ. ಅದೇ ರೀತಿ ಬಿ ಎಕ್ಸ್ ಇಂಟು ಎಕ್ಸ್ ಪ್ಲಸ್ 1. ಸೊ ಇದನ್ನ ಸಾಲ್ವ್ ಮಾಡಿದ್ರೆ ಎಕ್ಸ್ ಸ್ಕ್ವೇರ್ ಪ್ಲಸ್ ಎಕ್ಸ್ ಈಸ್ ಈಕ್ವಲ್ ಟು 0. ಅಂದ್ರೆ ಇದೇನಾಯ್ತು, ವರ್ಗ ಸಮೀಕರಣದ ರೂಪದಲ್ಲಿ ಇದೆ ಅಲ್ವಾ. ಯಾಕಂದ್ರೆ ಇದರ ಮಹತ್ತರ ಘಾತ ಎಷ್ಟು, 2 ಇದೆ ಅಲ್ವಾ. ಹಾಗಾದ್ರೆ ಇಲ್ಲಿ ಕೊಟ್ಟಿರುವಂತಹ ವರ್ಗ ಸಮೀಕರಣದಲ್ಲಿ ಬಿ ಸರಿಯಾಗಿರುವಂತದ್ದು. ಸೊ ಸಿ ಅನ್ನ ಟೆಸ್ಟ್ ಮಾಡಿ. ಸೊ ಎಕ್ಸ್ ಇಂಟು ಎಕ್ಸ್ ಸ್ಕ್ವೇರ್ ಅಂದ್ರೆ ಎಕ್ಸ್ ಕ್ಯೂಬ್ ಆಗ್ಬಿಡ್ತು. ಸೊ ಇದು ಘನ ಸಮೀಕರಣ ಬಂದ್ಬಿಡತ್ತೆ. ಸೊ ಹಾಗಾಗಿ ಈ ಆಯ್ಕೆ ಕೂಡ ತಪ್ಪು. ಸೊ ಡಿ, ಸೊ ಇದು ಕೂಡ ಏನಾಗುತ್ತೆ ಹೇಳಿ, ತಪ್ಪಾಗತ್ತೆ. ಯಾಕಂದ್ರೆ ಎಕ್ಸ್ ಸ್ಕ್ವೇರ್ ಹೋಗ್ಬಿಟ್ರೆ ಸೊ ಮತ್ತಿದು ರೇಖಾತ್ಮಕ ಸಮೀಕರಣ ರೂಪದಲ್ಲಿ ಸಿಕ್ಬಿಡತ್ತೆ. ಸೊ ಹಾಗಾಗಿ ಡಿ ಆಯ್ಕೆ ಕೂಡ ಏನಾಗಿದೆ, ತಪ್ಪಾಗಿದೆ. ಹಾಗಾದ್ರೆ ಇಲ್ಲಿ ಕೊಟ್ಟಿರುವಂತಹ ಆಯ್ಕೆಯಲ್ಲಿ ವರ್ಗ ಸಮೀಕರಣ ಯಾವ್ದಾಯ್ತು ಮಕ್ಕಳೇ, ಬಿ ಎಕ್ಸ್ ಇಂಟು ಎಕ್ಸ್ ಪ್ಲಸ್ 1 ಇಸ್ ಈಕ್ವಲ್ ಟು 0 ಆಗಿದೆ. ಥ್ಯಾಂಕ್ ಯು.